ಬೆಂಗಳೂರು ನಗರ ಕನಸುಗಳ ನಗರ. ಒಂದು ಪ್ರಸಿದ್ಧ ಖಾಸಗಿ ಕಾಲೇಜಿನಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ 45 ವರ್ಷದ ರಾಜೀವ್. ಅವನ ಹೆಸರಿನ ಹಿಂದೆ ಗೌರವ ಇತ್ತು, ಆದರೆ ಅದರ ಹಿಂದೆ ಒಂದು ಕತ್ತಲು ಅಡಗಿತ್ತು. ನಿನ್ನ ಓದಿಗೆ ಸಹಾಯ ಮಾಡ್ತೀನಿ, ಅಟೆಂಡೆನ್ಸ್ ನೋಡ್ತೀನಿ ಅಂತ ಹೇಳಿ ಅವನೊಬ್ಬ ವಿದ್ಯಾರ್ಥಿನಿಯನ್ನು ತನ್ನ ಮನೆಗೆ ಕರೆಸಿಕೊಂಡ. ಆ ದಿನ ಪಾಠಪುಸ್ತಕಗಳಲ್ಲಿದ್ದ ಪಾಠವಲ್ಲ, ಬೇರೆಯದೇ ಬರೆಯಲ್ಪಟ್ಟಿತ್ತು. ಅವನು ವಿದ್ಯಾರ್ಥಿನಿಯ ತಾಯಿಯೊಡನೆ ಮಾತನಾಡಿ ನಂಬಿಕೆ ಗಳಿಸಿದ್ದ. ಸೆಪ್ಟೆಂಬರ್ 25 ಆ ದಿನ ಅವಳು ಆತನ ಮನೆಯಲ್ಲಿ ಕಾಲಿಟ್ಟಾಗ ಕುಟುಂಬದವರು ಯಾರೂ ಇರಲಿಲ್ಲ. ಆ ಮನೆಯ ಗೋಡೆಗಳೊಳಗೆ ಒಂದು ನಿಶ್ಶಬ್ದದ ಭಯ ಆರಂಭವಾಯಿತು. ಹೆಚ್ಚು ಅಂಕ ಕೊಡ್ತೀನಿ, ಅಟೆಂಡೆನ್ಸ್ ಕೊಡ್ತೀನಿ ಅಂತ ಹೇಳಿ ಅವನು ಅವಳ ಮನಸ್ಸನ್ನು ಮುರಿಯಲು ಪ್ರಯತ್ನಿಸಿದ್ದ. ಆದರೆ ಈ ಬಾರಿಯ ಪಾಠ ಅವಳಿಂದಲೇ ಆರಂಭವಾಯಿತು, ಸತ್ಯದ ಪಾಠ. ಆ ಕ್ಷಣದ ಬಳಿಕ ಅವಳು ಮನೆಗೆ ಬಂದು ತಂದೆ ತಾಯಿಗೆ ಎಲ್ಲವನ್ನೂ ಹೇಳಿದ್ಲು. ಪೋಷಕರು ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸ್ ಠಾಣೆ ಈಗ ಈ ಸತ್ಯದ ಹುಡುಕಾಟದ ವೇದಿಕೆ. ಈಗ ಪ್ರಕರಣ ತನಿಖೆಯಲ್ಲಿದೆ. ಅವಳ ಧೈರ್ಯ ಸಾವಿರಾರು ವಿದ್ಯಾರ್ಥಿನಿಯರ ಧ್ವನಿಯಾಗಲಿ. ಮೌನವಾಗಿರೋ ಪ್ರತಿಯೊಂದು ನಂಬಿಕೆಯ ಹಿಂದೆ ಒಂದು ಸತ್ಯದ ಕಿರುಚಾಟ ಇರುತ್ತದೆ.